ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಕಲಿಯೋಣ 2A ಇನ್ಸ್ಪೆಕ್ಷನ್, ಟೈಪ್ಸ್ ಆಫ್ ಇನ್ಸ್ಪೆಕ್ಷನ್ ಮತ್ತು ಗ್ಯಾಜೆಟ್ಸ್ ಆಫ್ ಇನ್ಸ್ಪೆಕ್ಷನ್. ಬನ್ನಿ ಇನ್ಸ್ಪೆಕ್ಷನ್ ಬಗ್ಗೆ ಕಲಿಯೋಣ. ಯಾವುದೇ ಮಷೀನ್ನ ಉಪಕರಣಕ್ಕಾಗಿ ನಿರೀಕ್ಷಣೆ ಅಗತ್ಯವಿದೆ. ಇಲ್ಲಿ ತಪ್ಪಾಗಿ ಸ್ಥಾಪನೆ ಮಾಡೋದು, ಪುನರ್ ಸ್ಥಾಪನೆ ಅಥವಾ ಯಾವುದೇ ಅನ್ಯ ಪರಿಸ್ಥಿತಿಯಿಂದ ಆರೋಗ್ಯ ಸಂರಕ್ಷಣೆಗಾಗಿ ಉಲ್ಲೇಖನೀಯ ಉತ್ಪನ್ನವಾಗಬಹುದು. ನಿರೀಕ್ಷಣೆಯ ಉದ್ದೇಶ ತಿಳಿದುಕೊಳ್ಳಬೇಕು. ಮಷೀನನ್ನು ಸುರಕ್ಷಿತ ರೂಪದಲ್ಲಿ ಸಂಚಾಲನೆ, ಸಮಯೋಜಿತ ಮತ್ತು ನಿರ್ವಹಣೆ ಮಾಡಬಹುದೋ ಇಲ್ಲವೋ ಎಂದು. ಯಾಕಂದ್ರೆ ಮೌಲ್ಯಾಂಕನದ ಮಾಧ್ಯಮದಿಂದ ನಿರೀಕ್ಷಣೆಯ ಅಂತರಾಳದ ಅವಶ್ಯಕತೆ ನಿರ್ಧಾರವಾಗುತ್ತೆ. ನಿರೀಕ್ಷಣೆಯ ಸಾರಾಂಶವನ್ನು ದಾಖಲೆ ಮಾಡಬೇಕಾಗುತ್ತೆ ಮತ್ತೆ ಕಮ್ಮಿ ಅಂದ್ರೆ ಆ ಮಷೀನ್ನ ಮುಂದಿನ ನಿರೀಕ್ಷಣೆಯವರೆಗೆ ಇಡಬೇಕಾಗುತ್ತೆ. ಯಾವ ಮಷೀನ್ನ ಉಪಕರಣಗಳ ನಿರೀಕ್ಷಣೆಯ ಅಗತ್ಯ ಇದೆಯೋ ಅದರ ಉಪಯೋಗ ಎಲ್ಲಿಯವರೆಗೆ ಮಾಡಬಾರದು ಅಂದ್ರೆ ಮಷೀನ್ನ ನಿರೀಕ್ಷಣೆ ಮಾಡದೇ ಇರುವವರೆಗೆ. ಅಂದ್ರೆ ಮಷೀನ್ನ ಉಪಕರಣ ಅನ್ಯ ಸ್ರೋತದಿಂದ ಪ್ರಾಪ್ತವಾಗಿದ್ರೆ ಇದನ್ನು ನಿರ್ಧಾರ ಮಾಡಿಕೊಳ್ಳಿ. ಅಂತಿಮ ನಿರೀಕ್ಷಣದ ಭೌತಿಕ ಸಾಕ್ಷಿ ಮಷೀನ್ನ ಜೊತೆಗಿರಬೇಕು. ಅಂದ್ರೆ ನಿರೀಕ್ಷಣದ ರಿಪೋರ್ಟ್ ಕೆಲವು ಪ್ರಕಾರದಲ್ಲಿ ಟ್ಯಾಗಿಂಗ್, ನೇವ್ಲಿಂಗ್ ಪ್ರಣಾಳಿ ಅಥವಾ ರಂಗ್ ಕೋಡಿಂಗ್. ಎಲ್ಲಕ್ಕಿಂತ ಮಹತ್ವಪೂರ್ಣ ದಸ್ತಾವಗಳಲ್ಲಿ ಒಂದು ನಿರೀಕ್ಷಣೆಯಲ್ಲಿ ಸಹಾಯ ಮಾಡಬಹುದಾದ್ರೆ ಅದೇನಂದ್ರೆ ಮ್ಯಾನ್ಯುವಲ್ ಅಭಿನ್ ಮತ್ತು ಅವಶ್ಯಕ ಸಾಹಿತಿಕ ಭಾಗಗಳಲ್ಲಿ ಒಂದಾಗಿದೆ. ಅದರಿಂದ ಆಪರೇಟರ್ಗೆ ಮಷೀನನ್ನು ಸಂಭಾಳಿಸಲು ಮತ್ತು ಸಂಚಾಲನೆ ಮಾಡುವ ಮೊದಲು ತಿಳಿಯಬೇಕಾಗುತ್ತೆ. ಇದು ಮಷೀನ್ನ ಆಪೂರ್ತಿಯೊಂದಿಗೆ ನಿರ್ಮಾತಾ ದ್ವಾರ ಪ್ರದಾನ ಮಾಡಲಾಗುತ್ತೆ. ಮನುಷ್ಯರಿಗೆ ಮಷೀನ್ನ ಬಗ್ಗೆ ಎಲ್ಲ ಮಾಹಿತಿ ಅಂದ್ರೆ ಮಷೀನ್ನ ಈ ಆಕಾರ ಮತ್ತು ನಿರ್ಮಾಣ ವಿಧಿ, ಪಾಲಿಸಬಹುದಾದ ಸುರಕ್ಷಾ ಪ್ರಕ್ರಿಯೆ, ಸಂಚಾಲನೆ ಪ್ರಕ್ರಿಯೆ ಮತ್ತು ಅವಶ್ಯಕ ಆವಾದಿಕ ಎತ್ತರವನ್ನು ಪ್ರದಾನ ಮಾಡುತ್ತೆ. ಮಷೀನ್ ಮ್ಯಾನ್ಯುವಲ್ ಅವಶ್ಯಕತೆ, ಕರೆಂಟ್ ಆಪೂರ್ತಿ, ಸುರಕ್ಷತೆಯ ಪ್ರಕ್ರಿಯೆ, ಉಪಯೋಗ ಮಾಡಬಹುದಂತಹ ಸ್ನೇಹನ್ ತೈಲದ ಗ್ರೇಡ್, ಇನ್ನೂ ಕೆಲವದರ ಬಗ್ಗೆ ಪ್ರದಾನ ಮಾಡುತ್ತೆ. ಮ್ಯಾನ್ಯುವಲ್ನಲ್ಲಿ ಉಪಯೋಗಿಸುವ ಸ್ಪೇರ್ ಪಾರ್ಟ್ಸ್ನ ಉಪಲಬ್ಧತೆ ಮತ್ತು ಡೀಲರ್ ಆಪೂರ್ತಿ ಮಾಡುವ ವಿವರಣೆ ಪ್ರದಾನ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾವುದೇ ಅನ್ಯ ಪಾರ್ಟ್ಸ್ನ ಉಪಯೋಗ ಸೂಟ್ ಆಗೋದಿಲ್ಲ ಮತ್ತೆ ಮಷೀನ್ ಕೆಟ್ಟು ಹೋಗುತ್ತದೆ. ಅಂದ್ರೆ ಮಷೀನ್ನ ಸಂಚಲನೆಯ ಮೂಲಕ ಯಾವುದಾದ್ರೂ ಸಮಸ್ಯೆ ಉತ್ಪನ್ನವಾದ್ರೆ ನಾವು ಆಗ ಮ್ಯಾನ್ಯುವಲ್ನ ಸಂದರ್ಭ ಪಡೆಯಬೇಕಾಗುತ್ತೆ ಮತ್ತದರ ಪಾಲನೆ ಮಾಡಬೇಕು. ಮ್ಯಾನ್ಯುವಲ್ ಉಪಕರಣಗಳ ಬ್ರ್ಯಾಂಡ್ ಮತ್ತು ಪ್ರಕಾರದ ಬಗ್ಗೆ ತಿಳಿಸುತ್ತದೆ. ಇದರ ಉಪಯೋಗ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡುವ ನಿರೀಕ್ಷಣೆಯ ಆಧಾರದಲ್ಲಿ ಪ್ರತಿಸ್ಥಾಪಿತ ಮಾಡುವ ಉಪಕರಣಗಳ ಸಮಯ ಅವಧಿಯಲ್ಲಿ ಮಾಡಬಹುದು. ಸಾಮಾನ್ಯವಾಗಿ ಮ್ಯಾನ್ಯುವಲ್ನಲ್ಲಿ ಮಷೀನ್ನ ಸಂಚಾಲನೆಯ ರೀತಿಯ ಶುರುವಿನಿಂದ ಹಿಡಿದು ಆಪತ್ತಿನ ಸ್ಥಿತಿಯವರೆಗೆ ಮಷೀನನ್ನು ಬಂದ್ ಮಾಡುವವರೆಗೆ ಮಾಹಿತಿ ನೀಡಬೇಕಾಗುತ್ತೆ. ಆಪರೇಟರ್ಗೆ ಮಷೀನನ್ನು ಪರೀಕ್ಷಿಸುವಂತಹ ವಸ್ತುಗಳ ಬಗ್ಗೆ ಮಾಹಿತಿ ಇರಬೇಕು. ಚೆನ್ನಾಗಿ ಕೆಲಸ ಮಾಡಬೇಕು. ಸಂತೋಷಜನಕ ಸ್ಥಿತಿ, ದೋಷಪೂರ್ಣ ಉಪಚಾರದ ಉಪಾಯ, ಮಷೀನ್ ಮ್ಯಾನ್ಯುವಲ್ ಸುರಕ್ಷತೆ ಗಾರ್ಡ್ನ ಉಪಲಬ್ಧತೆ, ಮಷೀನ್ ಬೆಲ್ಟ್ನ ಸ್ಥಾಪನೆಯ ಸ್ಥಾನ ಮತ್ತು ಅದರ ಆಯಾಸ ಸಹಿಸಿಕೊಳ್ಳುವ ಧ್ವನಿ, ಡ್ರೈವಿಂಗ್ ಕ್ಲಚ್ ಮತ್ತು ಬ್ರೇಕ್ ಎಕ್ಸ್ಪೋಸ್ ಗೇರ್ ಎಲ್ಲದರ ಬಗ್ಗೆ ಕೆಲಸ ಮಾಡಬೇಕು. ಅಂದ್ರಿದು ಎಲ್ಲಾ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದೆ. ಸ್ನೇಹಲ್ ಪ್ರಣಾಳಿ, ಶೀತಲಕ್ ಪ್ರಣಾಳಿ, ಸ್ಲೈಡಿಂಗ್ ಭಾಗ ಮತ್ತು ಇದರ ಯಾತ್ರೆ, ಸುರಕ್ಷಾ ಮತ್ತು ಸೀಮಾ ಸ್ವಿಚ್, ವಿದ್ಯುತ್ ನಿಯಂತ್ರಣ, ಉತ್ತಮ ಪ್ರಕಾಶದ ವ್ಯವಸ್ಥೆ, ಆಪತ್ಕಾಲದ ಸ್ಟಾಪ್ ಅಲಾರಂ, ಕಾರ್ಯಧಾರಣ ಮಾಡುವ ಉಪಕರಣಗಳ ವಿಶೇಷ ಸ್ಥಿತಿ, ಉಪಕರಣ ಧಾರಣೆ ಮಾಡುವ ಉಪಕರಣಗಳ ಸ್ಥಿತಿ, ಸಹಾಯಕ ಉಪಕರಣ ಮತ್ತು ಅನುಲಗ್ನದ ಸ್ಥಿತಿ,
ಚಿಪ್ ಸಂಗ್ರಹ ಮತ್ತು ನಿಪ್ ಟಾಲ್ ಉಪಕರಣ, ಮಷೀನರಿ ಮತ್ತು ಉಪಕರಣಗಳ ಹಿಸ್ಟ್ರಿ, ಶೀಟ್ ರೆಕಾರ್ಡ್ ಮಾಡಿ. ಉಪಕರಣ ನಿರ್ಮಾತದ ಬಗ್ಗೆ, ಆಭೂತೀಕರಣದ ಬಗ್ಗೆ, ಆರ್ಡರ್ ಸಂಖ್ಯೆ ಮತ್ತು ತಾರೀಕಿನ ವಿವರ, ಯಾವ ತಾರೀಕಿನಲ್ಲಿ ಪ್ರಾಪ್ತವಾಗಿದೆ, ಸ್ಥಾಪಿತವಾಗಿರುವ ಸ್ಥಾನ ಮತ್ತು ತಾರೀಖ್, ಪರ್ಮಿಷನಿಂಗ್ ಡೇಟ್, ಆಕಾರ, ತೂಕ, ಉದ್ದ, ಅಗಲ, ಎತ್ತರ ಈ ಎಲ್ಲ ವಿವರಣೆ, ವೋಲ್ಟ್ ಪ್ರತಿ ಮಿನಿಟ್ನ ಕ್ರಾಂತಿಯ, ಸ್ಪೇರ್ ಧರಿಸುವ ಪೇಸ್ ಬೋಲ್ಟ್, ರೆಕಾರ್ಡ್ ಬೆಲ್ಟ್ ವಿನಿರ್ದೇಶ್, ಸ್ನೇಹನ್ ವಿವರಣೆ, ಪ್ರಮುಖ ವಿಷಯ ಮತ್ತು ತಾರೀಕಿನೊಂದಿಗೆ ಮಾಡಿರುವ ಓವರ್ ಆಲ್. ಬನ್ನಿ, ನಾವು ಇಲ್ಲಿಯವರೆಗೆ ಏನು ಕಲಿತಿದ್ದೇವೋ ಅದನ್ನು ಮತ್ತೊಮ್ಮೆ ನೋಡೋಣ. ಮಷೀನ್ ಆಪರೇಟರ್ನ ಸುರಕ್ಷತೆಯನ್ನು ಸುನಿಶ್ಚಿತ ಮಾಡೋದಕ್ಕೆ ಸಮಯಕ್ಕೆ ಸರಿಯಾಗಿ ಮಷೀನ್ ಅನ್ನು ನಿರೀಕ್ಷಣೆ ಮಾಡಬೇಕಾಗುತ್ತೆ ಮತ್ತು ಇದರ ರೆಕಾರ್ಡ್ ಅನ್ನು ಇಡಬೇಕಾಗುತ್ತದೆ. ನಿರೀಕ್ಷಣೆಗೆ ಸಂಬಂಧಿಸಿದ ಮಾಹಿತಿಗಾಗಿ ಮ್ಯಾನ್ಯುವಲ್ ಉಪಯೋಗಕ್ಕೆ ಬರುತ್ತದೆ. ಮ್ಯಾನ್ಯುವಲ್ನಲ್ಲಿ ಪಾಲಿಸಬೇಕಾದ ಸುರಕ್ಷತೆಯ ಪ್ರಕ್ರಿಯೆ, ಸಂಚಾಲನಾ ಪ್ರಕ್ರಿಯೆ ಮತ್ತು ಅವಶ್ಯಕವಾಗಿ ಬೇಕಾಗಿರುವಂತಹ ಮಾಹಿತಿಯನ್ನು ನೀಡಲಾಗಿದೆ. ನಾನು ನಿಮಗೆ ಏನೇನು ತಿಳಿಸಿದ್ದೇನೋ ಅದೆಲ್ಲ ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಇನ್ನೊಂದು ಎಕ್ಸೈಟಿಂಗ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.